ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಬೆಳಗಿನ ಶುಭೋದಯ. ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಾ? ಇವತ್ತು ಟಿಫನಿಗೆ ಏನು ಮಾಡೋಣ ಅಂದಾಗ ರೈಸ್ ಬಾತ್ ಮಾಡೋಣ ಅಂತ ಇದಾಯ್ತು. ಅದು ಮಸಾಲೆ ರೈಸ್ ಬಾತು. ನೋಡಿ ಅದಕ್ಕೆ ಏನೇನು ಬೇಕಂದರೆ, ಫಸ್ಟ್ ಅಕ್ಕಿನ ಬ್ರೌನಿಷಾಗಿ ಹುರ್ಕೋಬೇಕು ನೋಡಿ ಈ ಥರ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು, 1.5 ಚಮಚ ಎಣ್ಣೆ ಹಾಕಿ ಸಾಕು. ಹಾಗೆ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಆಗಿ ಸ್ವಲ್ಪ ಸಿಡಿಬೇಕು ನೋಡಿ, ಈ ಥರ ಆಗಬೇಕು. ಇದು ಮಸಾಲೆ ರೈಸ್ ಬಾತ್. ಇದಕ್ಕೆ ಸ್ವಲ್ಪ ರುಬ್ಬೋದು ಇರುತ್ತೆ. ಆಮೇಲೆ ಹೆಚ್ಚಿಟ್ಟೆ ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸ್ ಒಂದೇ ಸರಿಗೆ ಹಾಕೊಂಬಿಡಿ. ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ನೋಡಿ ಈ ಥರ ಫುಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಇದು ಆಗಬೇಕು. ಅದಕ್ಕೆ ನೋಡಿ ನಾನಿಲ್ಲಿ ರುಬ್ಬಕ್ಕೆ ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರು, ಹಾಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀನಿ. ಇಷ್ಟನ್ನು ರುಬ್ಬಬೇಕು, ಪೇಸ್ಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದನ್ನೆಲ್ಲ ಕಾಯಿ ತುರಿನೂ ಹಾಕಬೇಕು ಲಾಸ್ಟಿಗೆ. ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕಿದ್ರೆ ಸಾಕು ರುಬ್ಬಕ್ಕೆ. ಆಮೇಲೆ ಸ್ವಲ್ಪ ಹರಳುಪ್ಪು ಹಾಕಿ ಚೆನ್ನಾಗಿ ಮತ್ತೆ ಬಾಡಿಸಿ ಎಲ್ಲ ಆದಮೇಲೆ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಉಪ್ಪು ಎಲ್ಲ ಹಾಕಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಕಲರ್ಗೆ. ಮಸಾಲೆ ರೈಸ್ ಬಾತ್ ಅಲ್ವಾ, ಕಲರ್ ಬರುತ್ತೆ ಇನ್ನು. ಅದಾದಮೇಲೆ ನೋಡಿ ಈ ಥರ ಆಯಿತು. ಸ್ವಲ್ಪ ಬೇಯಬೇಕು, ಬೇಯಕ್ಕೆ ಬಿಡಿ 1-5 ನಿಮಿಷ. ಆಮೇಲೆ ನಾವು ರುಬ್ಬಿಟ್ರೆ ಮೊಸರನ್ನ ಈ ಥರ ಹಾಕಬೇಕು. ಹಾಗೆ ಚೆನ್ನಾಗಿ ಕೈ ಆಡಿಸಿ ಇದ್ರ ಜೊತೆಗೆ ಅಕ್ಕಿ ತೊಳೆದ್ಬಿಟ್ಟು ಹಾಕಿಬಿಟ್ರೆ ಕುಡ್ಕೊಳತ್ತೆ ಬೇಗ. ಅಕ್ಕಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಫಸ್ಟಿಗೆ ನೀರು ಹಾಕಬೇಡಿ ಯಾವಾಗಲೂ. ಏನೇ ಒಂದು ನಾವು ಇದು ಮಾಡಿದ್ರು, ಪಲಾವ್ ಆಗಲಿ, ರೈಸ್ ಬಾತ್ಗಳು ಯಾವುದೇ ಮಾಡಲಿ, ಫಸ್ಟು ಮಸಾಲೆಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಅದಕ್ಕೆ ಎಷ್ಟು ಅಳತೆ ನೀರು ಬೇಕೋ ಅದನ್ನು ಹಾಕಬೇಕು. ನಾನೀಗ 1 ಲೋಟ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ನೀರು ಹಾಕಿ ಕ್ಲೀನಾಗಿ ಬಾಡಿಸ್ಬೇಕು ನೋಡಿ. ತುಂಬ ಚೆನ್ನಾಗುತ್ತೆ, ಮಾಡಿ ನೋಡಿ ಫ್ರೆಂಡ್ಸ್. ಇದು ಮಸಾಲೆ ಬಾತ್ ಏನಂದರೆ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಸಿಂಪಲಾಗಿ ಮಾಡ್ತೀವಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಹಾಕಬೇಕು. ಮೊಸರು ಹಾಕಿದರೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ. ನೋಡಿ ಬೇಕಾದರೆ ಮೊಸರು ಹಾಕಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನೀವೇ ಇದು ಮಾಡ್ತೀರಾ. ಇದು ಮಾಮೂಲಿಯಾಗಿ 3 ವಿಷಲ್ ಹೊಡೆದ್ರೆ ಸಾಕು. 3 ವಿಷಲ್ ಹೊಡೆದ್ಮೇಲೆ ಚೆನ್ನಾಗಿ ಎಲ್ಲ ಬೆಂದಿರುತ್ತೆ. ರೈಸ್ ಬಾತ್ ತುಂಬ ಚೆನ್ನಾಗಿರುತ್ತೆ ನೋಡಿ. 3 ವಿಷಲ್ ಆಗ್ತಾಯಿದೆ. ಈ ಥರ ಸಿಂಪಲ್ಲಾಗಿ ಮನೇಲಿ ಬೇಗನೆ ಮಾಡ್ಕೋಬೋದು. ಲಂಚ್ ಬಾಕ್ಸಿಗೂ ಈಸಿ ಆಗುತ್ತೆ. ಲಂಚ್ ಬಾಕ್ಸಿಗಂತೂ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗಿನ ಟಿಫನಿಗೂ ಈಸಿ ಆಗ್ಬಿಡುತ್ತೆ. ಏನಾದರೂ ನಮ್ಗೆ ಕೆಲಸ ಜಾಸ್ತಿ ಇದ್ದಾಗ ಈ ಥರ ಸಿಂಪಲ್ಲಾಗಿ ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆಯಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.